ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಇವುದೇ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ದೇವರ ವಾಕ್ಯದಿಂದ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೇವಜನರೇ, ದೇವರ ವಾಕ್ಯಗಳನ್ನು ಪ್ರತಿನಿತ್ಯವೂ ನಾವು ಕೇಳುತ್ತಾ ಇದ್ದೇವೆ, ಹೌದಲ್ವಾ? ಹಾಗೆಯೇ ಕರ್ತನು ಈ ತಿಂಗಳಲ್ಲಿ ನಮಗೆ ವಾಗ್ದಾನ ಹೀಗೆ ಮಾಡಿದ್ದಾರೆ, ಆತನೊಬ್ಬನೇ ಮಹತ್ ಕಾರ್ಯಗಳನ್ನು ಮಾಡುವುದಕ್ಕೆ ಶಕ್ತನಾದ ದೇವರು. ಹೌದು, ಹಾಗಿರುವಾಗ ನಮಗೆ ಈ ಮುಂಜಾನೆಯಲ್ಲಿ ದೇವರ ವಾಕ್ಯ ಹೀಗೆ ಬಲಪಡಿಸ್ತಾ ಇದೆ. ಯಾಕೋಬನ ಬರೆದ ಪತ್ರಿಕೆ 2ನೇ ಅಧ್ಯಾಯದ 17ನೇ ವಚನದಲ್ಲಿ, ಹಾಗೆಯೇ ಕ್ರಿಯೆಗಳಿಲ್ಲದಿದ್ದರೆ ನಂಬಿಕೆಯು ತನ್ನಲ್ಲಿ ಜೀವವಿಲ್ಲದ್ದು. ಪ್ರಿಯ ದೇವಜನರೇ, ದೇವರು ಈ ತಿಂಗಳಲ್ಲಿ ಮಹತ್ ಕಾರ್ಯಗಳನ್ನು ಮಾಡೋದಕ್ಕೆ ಶಕ್ತನು ಅಂತ ಹೇಳಿರುವಾಗ, ಮೊದಲು ಯಾವ ವಿಧದಲ್ಲಿ ಮಹತ್ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಡೆಯುತ್ತದೆ ಗೊತ್ತಾ? ನಮ್ಮಲ್ಲಿ ಮೊದಲು ಒಂದು ನಂಬಿಕೆ ಇರಬೇಕು. ಅದು ಎಂತಹ ನಂಬಿಕೆ ಅಂದರೆ ಕ್ರಿಯೆಗಳುಳ್ಳ ನಂಬಿಕೆ ಇರಬೇಕು. ಪ್ರಿಯ ದೇವಜನರೇ, ಇಷ್ಟು ದಿನಗಳ ಕಾಲ ಯಾವುದೊಂದು ವಿಷಯದಲ್ಲಿ ನಿಮಗೆ ಜಯ ಸಿಗದೇ ಇರ್ಬೋದು, ಯಾವುದೊಂದು ಕಾರ್ಯ ನಿಮ್ಮ ಜೀವಿತದಲ್ಲಿ ಅದು ನೆರವೇರದೇ ಇರ್ಬೋದು. ಆದರೆ ಈ ತಿಂಗಳಲ್ಲಿ ಕರ್ತನ ಕೃಪೆ, ಆತನು ಮಹತ್ ಕಾರ್ಯವನ್ನು ಮಾಡಿ ಆ ವಿಷಯವನ್ನು ನೆರವೇರಿಸಿಕೊಡುತ್ತೇನೆ ಅಂತ ಆತನು ವಾಗ್ದಾನ ಮಾಡ್ತಾರೆ. ಆದರೆ ಅದು ಎಂತಹ ರೀತಿಯಲ್ಲಿ ನೆರವೇರ್ತದೆ, ಅದು ಯಾವಾಗ ನೆರವೇರ್ತದೆ ಅಂದರೆ ನಮ್ಮಲ್ಲಿ ಮೊದಲು ಒಂದು ಕ್ರಿಯೆಯುಳ್ಳಂಥ ನಂಬಿಕೆ ಬರಬೇಕು. ಪ್ರಿಯ ದೇವಜನರೇ, ನಾವು ಪ್ರಾರ್ಥಿಸ್ತೀವಿ, ಹೌದು, ನಾವು ನಂಬುತ್ತೇವೆ, ಹೌದು, ಆದರೆ ನಂಬಿಕೆಯಲ್ಲಿ ಕ್ರಿಯೆ ಇಲ್ಲದಿದ್ದರೆ ನಿಜವಾಗಿ ಯಾವ ಮಹತ್ ಕಾರ್ಯಗಳು ಅಥವಾ ಯಾವ ಅದ್ಭುತ ಆಶ್ಚರ್ಯ ಕ್ರಿಯೆಗಳನ್ನು ಕೂಡ ನಾವು ನಮ್ಮ ಜೀವಿತದಲ್ಲಿ ಕಾಣುವುದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ನಂಬಿಕೆಯು ತನ್ನಲ್ಲಿ ಕ್ರಿಯೆ ಇಲ್ಲದಿದ್ದರೆ ಅದು ಜೀವವಿಲ್ಲದ್ದು ಅಂತೆ. ಜೀವವಿಲ್ಲದ್ದು ಅಂದರೆ ಅರ್ಥ ಆ ನಂಬಿಕೆಗೆ ಯಾವ ವಿಧವಾದ ಒಂದು ಕಾರ್ಯವೂ ಕೂಡ ಇರುವುದಿಲ್ಲ. ಹಾಗಾಗಿ ದೇವರ ವಾಕ್ಯ ಮುಂಜಾನೆ ವೇಳೆಯಲ್ಲಿ ನಮಗೆ ಹೀಗೆ ಕಲಿಸಿಕೊಡ್ತಾ ಇದೆ, ನಮ್ಮ ಜೀವಿತದಲ್ಲಿ ಮಹತ್ ಕಾರ್ಯಗಳನ್ನು ದೇವರು ಮಾಡುತ್ತಾರೆ ಅನ್ನುವ ನಂಬಿಕೆ ನಮಗಿರಬೇಕು. ಅದೇ ಪ್ರಕಾರ ಆ ನಂಬಿಕೆಯಲ್ಲಿ ಕೆಲವು ಕ್ರಿಯೆಗಳನ್ನು ನಾವು ತೋರಿಸಬೇಕು. ದೇವರಿಗೆ ನಾವು ಪ್ರಾರ್ಥಿಸುವಾಗ ಹೀಗೆ ಪ್ರಾರ್ಥಿಸಿ ಹೇಳಬೇಕು, ದೇವರೇ, ನೀನು ನನ್ನ ಜೀವಿತದಲ್ಲಿ ಆಗಲೇ ಮಹತ್ ಕಾರ್ಯಗಳನ್ನು ಮಾಡಿದ್ದೀರಾ, ಅದಕ್ಕಾಗಿ ಸ್ತೋತ್ರ. ಇದು ಒಂದು ಕ್ರಿಯೆಯುಳ್ಳಂಥ ನಂಬಿಕೆ. ಅಂದರೆ ಒಂದಾಗುವಂಥ ಕಾರ್ಯಗಳು ಆಗಲೇ ಆಗಿದೆ ಅನ್ನುವ ನಂಬಿಕೆಯಲ್ಲಿ ನಾವು ದೇವರಿಗೆ ಸ್ತೋತ್ರವನ್ನು ಹೇಳ್ತಾ ಇದ್ದೀವಿ, ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ. ಅಲ್ಲಿಯ ಸಾಧಾರಣವಾಗಿ ನಾವು ಯಾವಾಗ ಸಂತೋಷದಲ್ಲಿರ್ತೀವಿ, ಯಾವಾಗ ಉತ್ಸಾಹ ಧ್ವನಿ ಮಾಡ್ತೀವಿ ಅಂದರೆ ಏನಾದರೂ ಕಾರ್ಯದಲ್ಲಿ ಜಯ ಸಿಕ್ಕಿದ ಮೇಲೆ. ಅದೇ ಪ್ರಕಾರ ಪ್ರಾರ್ಥಿಸುವಾಗಲೇ ಆ ಉತ್ಸಾಹ ಧ್ವನಿ ಇರಬೇಕು, ಪ್ರಾರ್ಥಿಸುವಾಗಲೇ ಆ ಒಂದು ದೊಡ್ಡ ನಂಬಿಕೆ ನಮಗಿರಬೇಕು. ನಾವಿನ್ನ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅಷ್ಟೇ, ನಾವಿನ್ನ ನಂಬಿಕೆ ಇಡ್ತಾ ಇದ್ದೀವಿ ಅಷ್ಟೇ, ಆದರೆ ನಮ್ಮ ಕ್ರಿಯೆ ಯಾವ ವಿಧದಲ್ಲಿ ಇರಬೇಕು ಅಂದರೆ ನಾನು ಪ್ರಾರ್ಥಿಸಿದ್ದನ್ನು ಆಗಲೇ ಹೊಂದಿಕೊಂಡಿದ್ದೇನೆ, ನಾನು ಯಾವ ವಿಷಯದಲ್ಲಿ ನಾನು ದೇವರ ಬಳಿಯಲ್ಲಿ ಬೇಡಿಕೆ ಇಟ್ಟಿದ್ದೇನೋ, ಯಾವ ವಿಷಯದಲ್ಲಿ ನಾನು ದೇವರಿಗೆ ಬಿನ್ನಹವನ್ನು ಸಲ್ಲಿಸಿದ್ದೇನೋ ಆ ವಿಷಯ ನನ್ನ ಕೈಯಲ್ಲಿ ಆಗಲೇ ದೊರಕಿದೆ ಅನ್ನುವ ನಂಬಿಕೆಯಲ್ಲಿ ಒಂದು ಕ್ರಿಯೆಯಲ್ಲಿ ನಾವಿರಬೇಕು. ಪ್ರಿಯ ದೇವಜನರೇ, ಆಗ ತಾನೇ ಮಹತ್ ಕಾರ್ಯಗಳನ್ನು ನಾವು ನೋಡುವುದಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಈ ದಿನದಲ್ಲಿ ಕರ್ತನ ವಾಕ್ಯ ನಿಮ್ಮೆಲ್ಲರೊಟ್ಟಿಗೆ ಹೀಗೆ ಬಲಪಡಿಸಿ ಹೇಳ್ತಾ ಇದೆ, ಏನಂದರೆ ದೇವರು ಕಾರ್ಯ ಮಾಡುವುದಕ್ಕೆ ಸಿದ್ಧವಾಗಿದ್ದಾರೆ, ನೀವು ನಿಮ್ಮ ನಂಬಿಕೆಯನ್ನು ಕ್ರಿಯೆ ರೂಪದಲ್ಲಿ ತೋರಿಸುವುದಕ್ಕೆ ಆರಂಭಿಸ್ರಿ. ಆ ಕ್ರಿಯೆ ರೂಪದ ನಂಬಿಕೆ ಶೀಘ್ರವಾದ ಆಶೀರ್ವಾದವನ್ನು ತಂದುಕೊಡುವಂಥದ್ದಾಗಿರ್ತದೆ. ನಂಬಿಕೆ ಇದೆಯಾ? ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧಾತ್ಮ, ನಿಮಗೆ ಸ್ತೋತ್ರಪ್ಪ, ನಿನ್ನ ವಚನ ನಮ್ಮೊಟ್ಟಿಗೆ ಹೀಗೆ ಮಾತನಾಡಿದಕ್ಕಾಗಿ ನಾವು ಸ್ತೋತ್ರ ಮಾಡ್ತೀವಿ. ಹೌದು ಅಪ್ಪ, ಕ್ರಿಯೆ ಇಲ್ಲದಿದ್ದರೆ ನಂಬಿಕೆಯು ತನ್ನಲ್ಲಿ ಜೀವವಿಲ್ಲದ್ದು ಅಂತ ಹೇಳಿಕೊಟ್ರಿ. ಹೌದು ಅಪ್ಪ, ನಮ್ಮ ಜೀವಿತದಲ್ಲಿ ಈ ಒಂದು ಮಾರ್ಚ್ ತಿಂಗಳಿನಲ್ಲಿ ಮಹತ್ ಕಾರ್ಯಗಳನ್ನು ನಾವು ನೋಡುವುದಕ್ಕೆ ಸಿದ್ಧವಾಗಿದ್ದೇವೆ ಮತ್ತು ಕ್ರಿಯೆಯುಳ್ಳ ನಂಬಿಕೆಯಲ್ಲಿ ನಾವು ಪ್ರಾರ್ಥಿಸ್ತೇವೆ. ಕರ್ತನೆ, ಪ್ರಿಯ ಮಕ್ಕಳ ಜೀವಿತದಲ್ಲಿ ಯಾವ ಯಾವ ಕಾರ್ಯಗಳನ್ನು ನೀನು ಮಾಡಬೇಕು, ನೀನು ಮಾಡುತ್ತೀರಾ ಅಂತ ವಾಗ್ದಾನ ಮಾಡಿದ್ದೀರೋ ಅದೆಲ್ಲ ಕಾರ್ಯಗಳು ಆಗಲೇ ಮಾಡಿದ್ದೀರಾ ಮತ್ತು ಅದನ್ನು ನಾವು ಹೊಂದಿಕೊಂಡಿದ್ದೇವೆ ಅನ್ನುವ ಒಂದು ಕ್ರಿಯೆಯುಳ್ಳ ನಂಬಿಕೆಯಲ್ಲಿ ನಾವು ಪ್ರಾರ್ಥಿಸ್ತೇವೆ. ಮಕ್ಕಳನ್ನು ಆಶೀರ್ವದಿಸಿರಿ, ಅವರ ಜೀವಿತದಲ್ಲಿ ಈ ತಿಂಗಳಲ್ಲಿ ಮಹತ್ ಕಾರ್ಯಗಳನ್ನು ಅವರು ನೋಡುವ ಹಾಗೆ ಸಹಾಯ ಮಾಡೋ ಅಪ್ಪ. ಅವರ ಜೀವಿತದಲ್ಲಿ ಆ ಕ್ರಿಯೆಯುಳ್ಳಂಥ ನಂಬಿಕೆ ಅನೇಕ ಅದ್ಭುತಗಳನ್ನು ಅವರಿಗೆ ತೋರಿಸಿಕೊಡಲಿ. ಆಶೀರ್ವದಿಸಿರಿ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವರು ತಾನು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 9008725814, 9008725815.